ನೀನಿಲ್ಲ ಅಂದ್ರೆ ನನ್ಗೆ ಜೀವನ ನಡೆಸಕ್ ಬರಲ್ಲ ಅನ್ಕೊಂಡಿದ್ಯಾ? ಜಾಸ್ತಿ ಆಗ್ತಿದ್ಯಾ ಏನು? ಎಲ್ಲಾನು ಕಿತ್ಕೊಂಡ್ಬಿಟ್ಟ ನನ್ನಿಂದ. ನೀನ್ ಯಾವಾಗಮ್ಮ ದೊಡ್ಡ ಸಾವಿತ್ರಿ ಆಗಿ ಸರ್ವರ್ ಆಗಿ ಬಂದ್ಬಿಟ್ಟು ನನ್ಗೆ ಸರ್ವಿಸ್ ಕೊಡ್ತಾ ಇದ್ದಾಳೆ. ಹೊಡಿರಿ ಬ್ರಾ, ಸರಿ ಹೊಡಿರಿ ಬ್ರಾ. ಸರ್ವರ್ಗೆ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಬ್ಲಾಗ್ಸ್. ಅಂಡ್ ಇವತ್ತು ನಾನು ಇಡ್ಕೋ ಪಾಪ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ. ಇವತ್ತು ನಾನು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ಅವಳೊಂದು ಅಂದದ ಉಯ್ಯಾಲೆ. ಅಂಡ್ ಹಿಂಗ್ ರೆಡಿ ಆಗಕ್ಕೆ ನಾನು ತಗೊಂಡಿದ್ದು ಜಸ್ಟ್ ಹಾಫ್ ಅನ್ ಅವರ್ ಅಷ್ಟೇ ತಗೊಂಡಿದ್ದು. 30 ಮಿನಿಟ್ಸಲ್ಲಿ ನಾನು ಹಿಂಗೆ ರೆಡಿ ಆಗಿದ್ದೀನಿ. ತೇಜ ಒಂದು ಪ್ಯಾಂಟು ಶರ್ಟು ಮುಖಕ್ಕೆ ಏನು ಹಾಕಲ್ಲ, ಹಂಗೆ ಬರ್ತಾನೆ. ಅವ್ನು ಬರೋಕ್ಕೆ ಎಷ್ಟು 2 ಅವರ್ ಪಪ್ಪ, 2 ಅವರ್ ತಗೊಂಡಿದ್ದಾನೆ. ಆ್ಯಂಡ್ ಇನ್ನೂ ಈಸ್ ನಾಟ್ ಹಿಯರ್. ಸುದೀಪ್ ಅವ್ರು ಕಾದು ಅವ್ರು ಒಪ್ಸೆ ಬಿಟ್ಬಿಟ್ಟವ್ರು ಜೀವನ ಮೇಲೆ. ನಾನು ಏನೋ ಹೋಪ್ ಇಟ್ಕೊಂಡಿದ್ದೆ, ಬಟ್ ಇಲ್ಲ. ಬಟ್ ನೋಡಿ ನಮ್ಮಪ್ಪ ಮಲ್ಗೆ ಮುಟ್ಟಿಸ್ತಿದೆ. ಇಲ್ಲ, ಮಲ್ಗೆ ನಾನು ಆಮೇಲೆ ಮುಟ್ಕೊತೀನಿ, ಯಾಕಂದ್ರೆ ಇನ್ನೂ ತಲೆ ಬಾಚಿಲ್ಲ. ಬಟ್ ನಮ್ಮಪ್ಪ ನನಗೆ ದೃಷ್ಟಿ ತೆಗಿತಿದೆ. ಇಲ್ಲೆಲ್ಲರೂ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೊಗಳ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮಪ್ಪ ನನಗೆ ದೃಷ್ಟಿ ತೆಗಿತೀನಮ್ಮ ಅಂದರು. ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಪಾಪ ತೆಗಿ ಬೇಗ. ಅಯ್ಯೋ ಅಮ್ಮ, ನನಗೆ ಜಾಸ್ತಿ ದೃಷ್ಟಿ ಆಗೈತಮ್ಮ, ಗೊತ್ತಾ? ನಂಗೆ ಹೆವಿ ದೃಷ್ಟಿ ಆಗ್ಬಿಟ್ಟಿದೆ. ನಮ್ಮ ಅಮ್ಮ ಆದ್ರೂ ತಗ್ಸ್ತೀನಿ ರೀ. ತೆಗಿಮ ತೆಗಿತೀನಿ. ಈ ಕಡೆ ಬಾರ ಅಮ್ಮ. ಆಗಲ್ಲಮ್ಮ, ನನ್ ಮಾಡಮ್ಮ ನೀನು. ನೀನು ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚೋ ಕ್ಯಾಟಗರಿ ನೀನು. ನೀನ್ ಮಾಡು ಬೇಗ. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ. ನಾನು ಈ ಕಡೆ ಬಂದು ತೆಗಿತೀನಿ ಬಿಡು. ಆಗಲ್ಲಮ್ಮ. ನಮ್ಮ ಅಮ್ಮಗೆ ನನ್ಗಿಂತ ಕಾಸೆ ಇಂಪಾರ್ಟೆಂಟ್. ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ. ಮತ್ತೆ ತೆಗಿ, ದೃಷ್ಟಿ ತೆಗಿ. ನೀನ್ ನೆಟ್ಟಿಗೆ ತೆಗ್ದಿಲ್ಲ. ನಮ್ಮಪ್ಪ ಎಷ್ಟು ಚೆನ್ನಾಗಿ ತೆಗಿಮ ನನ್ಗೆ ಗೊತ್ತಿಲ್ಲ. ಈಗ ನಾನು ಇರೋದೇ ನಿನ್ಗೋಸ್ಕರ ಬೇಬಿ. ಎಲ್ಲ ನನ್ ಪಾದ ಅಮ್ಮ ಅವಾಗಲೇ ಕರೆಕ್ಟಾಗಿ ಇತ್ತಮ್ಮ. ಬಿಡು ಇವಾಗ ಕಾಂಟ್ ಹೆಲ್ಪ್. ಹಾ, ದೃಷ್ಟಿ ತೆಗಿ ಬೇಗ. ಸದ್ಯಕ್ಕೆ ಹೊಡೆದಿಲ್ಲ. ಕುಂಬಳಕಾಯಿ ಹೊಡಿತೀಯ ನೋಡಮ್ಮ. ಆಕ್ಚುಲಿ ಕುಂಬಳಕಾಯಿನೂ ಚಿಕ್ಕದೆ, ನನ್ ದೃಷ್ಟಿ ಹೋಗ್ಬೇಕಂದ್ರೆ. ನಾನು ಅಲ್ಲಿ ಕುಂಕುಮ ಇಕ್ಕೊಂಡ್ ಬಂದಿದ್ದೀನಿ. ನೀನು ಓವರ್ಗೆ ಆಡ್ಬೇಡ. ನನಗೆ ಬೇಡ ಮಮ್ಮಿ. ಪೆನ್ನಲ್ಲಿ ಬೊಟ್ಟು ನಾನು ಅದಕ್ಕೆ ಕುಂಕುಮ ಇಕ್ಕೊಂಡ್ ಬಂದಿದ್ದೀಲ್ವಾ ನೋಡು. ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ. ಹೋಗ್ಲಿ ಬಿಡಿ, ದೃಷ್ಟಿ ತೆಗಿ. ಸರಿ ಹಿಡ್ಕೋ. ಏನ್ಮಾ ನೀನು ನಂಗೆ ನಮ್ಮಮ್ಮ ಆಲ್ ಗಂಡ ವೈಬ್ಸ್ ಕೊಡ್ತಿದೆ. ನಾಯಿ ಕಣ್ಣು ರಣಿ ಕಣ್ಣು ಕುತ್ತ ಹಂಗೆ ನಾಯಿ ನಮ್ಮಮ್ಮ ನೆಕ್ಸ್ಟ್ ಲೆವೆಲ್ ಪ್ರೋ ಏನೋ ದೃಷ್ಟಿ ತೆಗಿಯೋರು. ಹೆಂಗೆಲ್ಲ ಬೈತಾರ ಕೇಳಿಸ್ಕೊಂಬಿಡಿ. ಡನ್. ನಾಯಿ ಕಣ್ಣು ನರಿ ಕಣ್ಣು ರಂಡೆ ಕಣ್ಣು ಮುಂಡೆ ಕಣ್ಣು ಅವ್ರ ಕಣ್ಣು ಇವ್ರ ಕಣ್ಣು ಪಿಡೆ ಕಣ್ಣು ಪಿಚಾಚಿ ಕಣ್ಣು ಯಾರ ಕಣ್ಣು ಹಾಳಾಗೋಗ್ಲಿ ಬಂದ್ಬಿಡ್ತಲ್ಲ ಇವಾಗ. ಅದ್ ನೀನ್ ಯಾರಿಗೂ ಬೈದಿರ್ಲಿಲ್ವಲ್ಲ ಅವಾಗ್ಲೇ, ಅದಕ್ಕೆ ಬಂದಿಲ್ಲ. ಇವಾಗ ಎಲ್ರಿಗೂ ಬೈದಿಲ್ಲ, ಅದಕ್ಕೆ ಬಂತು. ಇವಾಗ ನಾನು ರೆಡಿಯಾಗಿ ಕೂತಿದ್ದೀನಿ, ವೆಯ್ಟ್ ಮಾಡ್ತಿದ್ದೀನಿ. ನಂಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಎಷ್ಟು ನಗ್ನಗ್ತಾ ಇರ್ಬೇಕು ನಾನು. ತೇಜ ಎಲ್ಲಾನು ಕಿತ್ಕೊಂತ ನನ್ನ ಲೈಫಿಂದ. ನೆಮ್ಮದಿ, ಖುಷಿ ಎಲ್ಲಾನು ಕಿತ್ಕೊಂಡ್ಬಿಟ್ಟ ನನ್ನಿಂದ ಅಂತ ಅನ್ಸಿಲ್ಲ ಪಾಪ ನಿನ್ಗೆ? ಕರೆಕ್ಟ್ ಪಾಪ. ತೇಜ ಕಂಡ್ರೆ ನನ್ಗೂ ಆಗಲ್ಲ. ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ಯಾ ಜೀವನದಲ್ಲಿ? ಇಲ್ಲ ತೇಜ, ನಿನ್ಗೆಲ್ಲ ಬಿಟ್ಬಿಟ್ಟಿದ್ಯಾ ನೀನು. ಹೋಗಲೇ ನೀನು. ಹೋಗೋ. ನೀನಿಲ್ಲ ಅಂದ್ರೆ ನನ್ಗೆ ಜೀವನ ನಡೆಸಕ್ ಬರಲ್ಲ ಅನ್ಕೊಂಡಿದ್ಯಾ? ಅಥವಾ ಬಸ್ ಸ್ಟ್ಯಾಂಡ್ ಹೋಗಿ ಬರಲ್ಲ ಅನ್ಕೊಂಡಿದ್ಯಾ? ಅಥವಾ ಕೆಂಗೇರಿಗೆ ಹೋಗಿ ಬರಲ್ಲ ಅನ್ಕೊಂಡಿದ್ಯಾ? ಚಿನ್ನ ಹೋಗ್ಬಿಡ್ತಾ ಇದ್ದೆ. ಗೈಸ್ ನೋಡಿ, ಈ ತಿರ್ಬೋಕಿ ತರ ರೆಡಿ ಆಗಿ ಇವ್ನ್ಗೆ ಇಷ್ಟು ಟೈಮ್ ಬೇಕಿತ್ತು. ಗೈಸ್ ತೇಜ ಇಲ್ಲಿ ಒಬ್ಬನಿಗೆ ಮಾತ್ರ ಬುಕ್ ಮಾಡ್ತಿದ್ದಾನೆ. ಅವ್ನು ಲೇಟಾಗಿ ಬಂದಿರೋ ತಪ್ಪಿಗೆ ತೇಜ ನೀನು ಆಕ್ಚುಲಿ ಎಷ್ಟು ಮಾಡ್ಬೇಕಂದ್ರೆ ಇಬ್ರಿಗೆ. ಯು ಆರ್ ರೈಟ್. ಸೊ ಪ್ಲೀಸ್ ಬೇಗ ಕಾಸು ಬರಲ್ಲ ಹಂಗಾದ್ರೆ. ದಿಸ್ ಇಸ್ ಯೋರ್ ಪನಿಷ್ಮೆಂಟ್. ಹೌ ಕ್ಯಾನ್ ಐ ಎಕ್ಸ್ಪೆಕ್ಟ್ ಮನಿ? ಸದ್ಯ ಲಾಜಿಕ್ ಇಲ್ಲಿ ಎಲ್ಲದಕ್ಕೂ ಪನಿಷ್ಮೆಂಟ್ ಅಂತ ಹೇಳ್ಬಿಟ್ಟು ಐ ಡೋಂಟ್ ನೋ. ಲಾಸ್ಟ್ ಟೈಮ್ ನಾನು ಕಟ್ಟಿನಿ, ಈ ಟೈಮ್ ನೀನು ಕಟ್ಟು. ಫಸ್ಟ್ ನೀನು ಕಟ್ಟೋ ಅಲ್ಲಿ ಹೋಗೋಣ. ಇನ್ನೂ ಇದು ಉಪ್ಪೆ ಆಗ್ತಾನೆ ಇಲ್ಲ ಸುಮ್ಮನೆ. ಪಾಪ ಸುದೀಪ್ ಅವರು ಏಜನ್ ನಂಬಿ ಅವರು ಸನ್ಯಾಸ ಆಕ್ಚುಲಿ ನಾವೆಲ್ಲ ಬೇಗ ಹೋಗ್ತಾ ಇದ್ವಿ. ಸಂಜೆ ಸ್ವಲ್ಪ ಡಿಲೇ ಮಾಡ್ಬಿಟ್ಲು, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಬರೀ ಡೌಗಳು ನಿಂತು 160 ರೂಪಾಯಿ ಆಗೈತೆ. ಸಾಯಬೇಡ ಕಂಜೂಸ್ ನನ್ ಮಗನೇ. ನೀನ್ ಯಾವಾಗಮ್ಮ ದೊಡ್ಡ ಸಾವಿತ್ರಿ ಆಗಿ ನಿನಗೆ ಯಾವಾಗ ಕೊಟ್ಟಿದ್ದು ಹೇಳಿ ನೋಡೋಣ.
ಹೌದು ಫುಡ್ ಬಿಲ್ ಕೂಡ ನಾನೇ ಕಟ್ಟಿದ್ದೀನಿ. ಕಂಜೂಸ್ ತೇಜ, ಕಂಜೂಸ್ ಸಂಧ್ಯಾ ಅಂತ ಹಾಕಿದ್ನಲ್ಲ, ದಟ್ ಇಸ್ ರಾಂಗ್ ಗೈಸ್. ವಿ ಹ್ಯಾವ್ ಟು ಮೇಕ್ ಇಟ್ ಕಂಜೂಸ್ ತೇಜ ಬಿಕಾಸ್ ಆಫ್ ಕಂಜೂಸ್ ಸಂಧ್ಯಾ. ನಾನು ಸಂಧ್ಯಾ ಹತ್ರ ಮಾತ್ರ ಹಿಂಗೆ ಬೇರೆ ಹಂಗೆ ತಗೋ ಕೊಡ್ತಾ ಇರ್ತೀನಿ. ಗೈಸ್ ಇವತ್ತು ಈ ದಿನ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಎಷ್ಟು ತಿಂಗಳುಗಳಾದ್ಮೇಲೆ ವರ್ಷಗಳಾದ್ಮೇಲೆ ಸಂಧ್ಯಾ ಅವರು ಸರ್ವರ್ ಆಗಿ ಬಂದ್ಬಿಟ್ಟು ನನಗೆ ಸರ್ವಿಸ್ ಕೊಡ್ತಾ ಇದ್ದಾಳೆ. ನೈಸ್ ಹ್ಯುಮ್ಯಾನಿಟಿ. ಆದರೆ ನಂಗೆ ಸರ್ವಿಸ್ ಇಷ್ಟ ಆಗಿಲ್ಲ. ಇಲ್ಲಿ ನೋಡಿಲ್ಲ, ಬಮ್ಮ ಇಲ್ಲ ಏನಮ್ಮ ಇದು? ಹಾಂ ತೆಗ್ದಕ್ಕೆ ನಂಗೆ ಇಷ್ಟ ಇಲ್ಲ. ಇನ್ನೊಂದು ತಗೊಂಡ್ಬೋಗ್ ಕಂಪ್ಲೇಂಟ್ ಮಾಡ್ಬೇಕಾ? ನೋಡ ಸೀರೆನೆಲ್ಲ ಟೆಸ್ಟ್ ಮಾಡಿದೆ ಈ ಕಡೆ ಆಯ್ತಾ, ತಿನ್ನೋ ಊಟಕ್ಕೆಲ್ಲ ಬೇಕಂದ್ರೆ ತಿನ್ನಿ, ನಮ್ಗೆ ಎದ್ದೋಗಿಸ್ತೀವಿ. ನಾನು ಕಂಪ್ಲೇಂಟ್ ಮಾಡ್ತೀನಿ. ನಿನ್ನೆಲ್ಲ ಸರಿ ಇಲ್ಲ, ಚೆನ್ನಾಗಿ ಕೊಡಲ್ಲ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ತೇಜ ಏನೋ ಮಾಡಕೊಳ್ತವನೆ, ತೇಜ ಏನೋ ಮಾಡಕೊಳ್ತವನೆ, ಬಟ್ ಏನು ಮಾಡಿದ ತೇಜ ತೇಜ ಇಲ್ಲೋ ನೋಡ್ತಾನೆ ಇಲ್ಲ ಅವರು. ನಿತ್ಯ ಗೈಸ್ ನಾವು ಕಾರ್ ತಗೊಂಡು ಹೋಗ್ತಾ ಇದೀವಿ ಅಂಡ್ ಶರತ್ ಮತ್ತೆ ಸುದೀಪ್ ಅಲ್ಲೆಲ್ಲೋ ಇದಾರೆ ಆಯ್ತಾ, ಅಂಗಡಿ ಹತ್ರ ಇದಾರೆ. ತೇಜ ಕಾರ್ ಓಡ್ಸಕ್ ಬರುತ್ತೆ, ಸೊ ಪ್ಲೀಸ್ ಕಾರು ಅಂದ್ಬಿಟ್ಟು ಈ ಸೈಡಿಂದ ಹೋಗೋಣ. ಸುತ್ತ ಹಾಕೊಂಡ್ ಬಂದ್ವಿ, ಈಗ ಅಲ್ಲೇ ಇದೀವಿ. ಬಟ್ ಎಂಟ್ರ್ ಆಗೋದು ಬೇಡ, ಸೀಕ್ರೆಟ್. ಅದೇ ಸೈಡ್ ಹಾಕ್ಬಿಟ್ಟು ನೋಡೋಣ. ಪಾಪ ಸುದೀಪ್ ನೆಕ್ಸ್ಟ್ ಟೈಮ್ ಕಾರ್ ಬಿಟ್ಟೆ ಹೋಗಲ್ಲ, ಕೀ ಬ್ರೋ ಎಲ್ಲಿ ಬ್ರೋ ಅಂತ ಬರುತ್ತೆ ಕಾಲ್ ಈಗ, ಫಾರ್ 100% ಶೋರ್. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ ಅಂತೀನಿ ಇವಾಗ. ಬ್ರೋ ಕಾರ್ ಇಲ್ಲ ತೇಜ, ಹಿಂಗ್ ಮಾಡೋಣ ಬ್ರೋ, ಇಲ್ಲಿ ಓಡ್ಸಕ್ ಬರುತ್ತೆ ಅಂತ ಬಂದ್ಬಿಟ್ಟೆ ಬ್ರೋ. ಇದು ಅರ್ಥ ಆಗ್ತಾ ಇಲ್ಲ ಬ್ರೋ, ಏನ್ ಹಿಡಿಬೇಕು ಬ್ರೋ? 4 ಜನ ಕರೆಸ್ಬಿಟ್ಟು ಜಗಳ ಆಡೋ ತರ ಸೀನ್ ಕ್ರಿಯೇಟ್ ಮಾಡ್ಬೇಕು. ಯಾರು ಇಲ್ವಲ್ಲ, ಯಾರಿದ್ದಾರೆ ಈ ಕಡೆ ಅಕ್ಕಪಕ್ಕ? ಏನೇನೋ ಹೇಳ್ತವ್ರ ಗುರು ಇವರು, ಏನೇನೋ ಮಾಡೋಣ ಅಂತ. ಫ್ರೆಂಡ್ಸ್ಗಳ ಜೊತೆ ಬರಬಾರ್ದು, ಬಂದ್ರೆ ನೆಟ್ಟಿಗೊಂದು ಟ್ರಿಪ್ ಆಗಲ್ಲ. ಇವಾಗ ಅವ್ರು ಎದುರ್ಕೊಳ್ಳೋದು ಆಶ್ಚರ್ಯ ವಿಷಯ, ಅಮೇಝಿಂಗ್ ಥಿಂಗ್. ಈ ನಡುವೆ ಪಾಪ ಸುದೀಪ್ ಅವ್ರ ಕಾರಲ್ಲಿ ಹೆವಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸುದೀಪ್ ಅವ್ರು ಕೂಡ ಕಾರ್ ರಿವರ್ಸ್ ಅಲ್ಲಿ ತರ ಹೋಗಿರಲ್ಲ. ಆ ಹುಡುಗಿ ಹತ್ರ ಆಡ್ಸೋಣ, ಅದೇ ಹೇಳೋಣ ಬ್ರೋ, ಹಿಂಗ್ ಜಗಳ ಆಡೋ ತರ ಆಕ್ಟ್ ಮಾಡ್ಬೇಕು, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ. ಹುಡ್ಗನ್ ಕರಿಯೋದಾ ಇಲ್ಲ ಹುಡ್ಗಿನ್ ಕರಿಯೋದಾ? ಗೈಸ್ ನಮ್ಮ ಹತ್ರ ಇಲ್ಲಿ ಇವ್ರ ಫ್ಯಾಮಿಲಿ ಜೊತೆ ಬಂದವ್ರೆ, ಬೇಡ ಕಣೋ, ಫ್ಯಾಮಿಲಿ ಸವಸಾನೇ ಬೇಡ. ಇಲ್ಲ ಕಣೋ, ಫ್ಯಾಮಿಲಿ ಜೊತೆ ಬಂದಿಲ್ಲ, ಅವ್ರು ಯಾರೋ ಬೇರೆಯವರು. ಆ ಹುಡ್ಗಿರ್ ಮೇಲ್ ಹೋಗ್ತವ್ರು, ಬೇಗ ಹೇಳೋ ತೇಜ. ಇಲ್ಲ ಹುಡ್ಗ ಇದೇನಲ್ಲ, ಫಸ್ಟ್ ಒಬ್ರು ಗುದ್ದಿಯೋ ತರ ಮಾಡಿದ್ರು ಸಾಕು, ಅವ್ರು ಜಗಳ ಆಡೋ ತರ ಆಕ್ಟ್ ಮಾಡಿದ್ರೆ ಸಾಕು. ಚಾನ್ಸ್ ಸಿಕ್ತು ಅಂತ ಕೆನೆ ಹೊಡಿತಾ ಇರ್ತಾರ. ಅಲ್ಲ, ಅಲ್ಲಿ ಬ್ಲೂ ಕಲರ್ ಅವ್ರ ಜೊತೆ ಅವ್ರಿಗೆ ಹೇಳೋಣ ಬ್ರೋ ಒಂಚೂರು ಆಕ್ಟ್ ಮಾಡ್ಬೇಕಷ್ಟೇ ಬ್ರೋ ಅಂತ. ಇನ್ನೂ ಕಾಲ್ ಬಂದಿಲ್ಲ, ಆಶ್ಚರ್ಯಕರವಾದ ವಿಷಯ. ಸೊ ಇವ್ರಿಗೆ ಹೆಲ್ಪ್ ಕೇಳ್ತಾ ಇದೀವಿ. ಓಕೆ ಬ್ರೋ, ಹೆಲ್ಪ್ ಮಾಡ್ತೀರಾ ಸ್ವಲ್ಪ? ಕಾಲ್ ಮಾಡ್ತೀನಿ. ಗೈಸ್ ಸುದೀಪ್ ಕಾಲ್ ಮಾಡ್ತಿದ್ದಾರೆ, ಸೊ ಲೆಟ್ಸ್ ಡೂ ದಿಸ್. ಈಗ ಸುದೀಪ್ ಕಾಲ್ ಪಿಕ್ ಮಾಡ್ತಾನಲ್ಲ, ಅವಾಗ್ಲೇ ಜಗಳ ಆಡೋ ತರ ಇರ್ಲಿ ತೇಜ. ಇವಾಗ ಒಂದು ಕಾಲ್ ಪಿಕ್ ಮಾಡು, ನೀವು ಜಗಳ ಆಡ್ರಿ, ಇಲ್ಲೇ ಇರು ಸಾಕು. ಬನ್ನಿ ಅಣ್ಣ, ಮಿಸ್ ಆಯ್ತು, ಒಂದು ಸ್ಟಾರ್ಟ್ ಮಾಡ್ತೀನಿ ಆಯ್ತಾ? ಮತ್ತೇನೊಂದು ಕಾಲ್ ಬರ್ತದೆ. ಫುಲ್ಲು ನಗ್ಬೇಡಿ ಬ್ರೋ ಪ್ಲೀಸ್. ನಿಮ್ಗೆ ನಾವ್ ಯಾರು ಅಂತ ಗೊತ್ತಾ? ನಾವು ಥ್ಯಾಂಕ್ ಯು. ಕಾಲ್ ಕೂತ್ಬಿಟ್ಟಿರ್ತೀನಿ, ಕಾಲ್ ಟಚ್ ಮಾಡಿರ್ತೀನಿ. ಕಾಲ್ ಕೂತ್ಬಿಟ್ಟಿರ್ತೀನಿ. ಇವ್ರೇನೋ ಜಗಳ ಆಡ್ತವ್ರು, ಬನ್ನಿ ಇವ್ರೇ ಅಂತ ಕರ್ಸ್ಬಿಡು ಆಯ್ತಾ? ನೀವು ಜಗಳ ಆಡ್ತಾ ಇರೋ ಸೀರಿಯಸ್ ಆಗಿ? ಮಿಸ್ ಆಗೋಯ್ತಣ್ಣ. ಹಿಂಗೆ ಅಲ್ಲ ಬ್ರೋ, ನೀವು ಸೈಡಲ್ಲಿ ನೋಡ್ಕೊಂಡು ಬರೋಕ್ಕಾಗಿತ್ತಲ್ವಾ? ನಾವು ನೋಡ್ಕೊಂಡೆ ಬರ್ತಾ ಇದೀವಿ. ಅಲ್ಲ ನಾನು ಹೋಗಿದ್ದ, ನಾನು ಈ ಸೈಡ್ ನಿಂತಿದ್ದೆ, ಆ ಕಡೆ ನೀವೇ ಈ ಸೈಡ್ ಬಂದ್ಬಿಟ್ಟಿರೋದು. ಅಲ್ಲ ಹಿಂಗೆ ನೀವ್ ಹಿಂಗ್ ಮಾಡಿದ್ರೆ ಮಾತಾಡೋಣ. ನಾನು ನಾರ್ಮಲ್ ಆಗಿ ಹೋಗ್ತಾ ಇದ್ದೆ, ನನ್ನ ಪ್ರಾಬ್ಲಮ್ ಮಾತಾಡೋಣ. ಏನ್ ಮಾಡ್ತಾರೆ ಜಸ್ಟ್ ಈ ಕಡೆ ಬಂದು ಬೇಕಂತ ಬಂದಿದ್ವಾ? ನೀವೇ ಯೋಚನೆ ಮಾಡಿ, ನೀವು ಆ ಕಡೆ ರೋಡ್ ಸೆಂಟ್ರಲ್ಲಿ ಬೇಗ ಬನ್ನಿ ನೀವು. ಬಕ್ರ ಮಾಡೋದು ಕಷ್ಟ ಆಗ್ತೈತೆ, ಬಟ್ ನಗ್ಬೇಡ ಪ್ಲೀಸ್. ನಂಗೆ ನಗು ಅಂದ್ರೆ ನಗು, ನಾನೇ ಫ್ಲಾಪ್ ಮಾಡಂಗಿದೀವಿ ಇದನ್ನ, ಬಟ್ ಮಾಡಬಾರ್ದು. ಹೆಂಗಣ್ಣ ಬಂದ್ಬಿಟ್ರಿ? ಸೀರಿಯಸ್ ಬ್ರೋ, ಹೊಡಿರಿ ಬ್ರೋ.
ಮಾಡಿದ್ ಮಕ್ಕ ಚೀಚ್ ಹಾಕ್ಬಿಡ್ರಿ ಗೈಸ್ ನಂಗೆ ನಗು ಅಂದ್ರೆ ನಗು. ಯಾವ ಕಡೆ ನಡ್ಕೊಂಡು ಹೋಗ್ತಾ ಇರೋ ಚರ್ಕೋ ಬ್ರೋ ಹೊಡಿರಿ ಬ್ರೋ. ಅಲ್ಲ ನನ್ನ ಸೈಡಲ್ಲೇ ನಡ್ಕೋಗ್ತಾ ಇದೆ ಈಗ ಬ್ರೋ. ಸರಿ ಹೊಡಿರಿ ಬ್ರೋ. ಬ್ರೋ ಬಗ್ಸ್ತೀರಾ ಅಲ್ಲ ಬ್ರೋ ನಾನು ಫೋನ್ ಮಾಡ್ತೀನಿ. ಸರಿ ಯಾರಿಗೆ ಮಾಡ್ತೀರಿ? ಅಯ್ಯೋ ಪಿಜ್ಜಾ ಗೊತ್ತಾಗೋಯ್ತಲ್ಲಿ ಅವ್ರು ಅಲ್ಲಿ ನಂಗೆ ಗೊತ್ತಾಗಿದ್ದು ಯಾವಾಗ ಗೊತ್ತಾ, ಅವ್ರಿಗೂ ಇನ್ನೂ ಕಾಲ್ ಕಟ್ಟೆ ಮಾಡಿಲ್ಲ. ಬರ್ಲಿ ತಡಿ ಅಂತ ನೀವು ಈಗ ಅವರು ನಾವು ಹೊಡಿಬೇಕು ಫ್ರ್ಯಾಂಕ್ ಏನೋ ಮಾಡೋಣ ಅನ್ಕೊಂಡ್ವಿ, ಆದ್ರೆ ಏನು ವರ್ಕೌಟ್ ಆಗಿಲ್ಲ. ನೀವು ಗಾನ್ ಮಾಡ್ಕೊಂಡ್ಬಿಟ್ರೆ ಅಲ್ಲ ಬ್ರೋ, ಪ್ರಾಂಕರ್ಸ್ಗೆ ಪ್ರಾಂಕ್ ಮಾಡಕ್ ಹೋಗ್ತಾರೆ ಬ್ರೋ. ಯಾರು ಬ್ರೋ? ಓ ಸಮಾಧಾನ ಸಮಾಧಾನ ಸ್ವಲ್ಪ. 3 ಜನ ಇದ್ಬಿಟ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರಿ ಬ್ರೋ. ಯಾರು ಟ್ರೈನಿಂಗ್ ಅವ್ರದ ನೆಕ್ಸ್ಟ್ ಟೈಮ್ ಆದಾಗ ಬ್ರೋ ಟ್ರೈನಿಂಗ್ ಎಲ್ಲ ನಂಬೇಡಿ ಬ್ರೋ, ಅವ್ರದ್ದೆಲ್ಲ ಈಗಲೂ ಬರ್ತಾ ನಿಮ್ ಬ್ಲಾಗ್ಸ್ ಎಲ್ಲ ನೋಡ್ಕೊಂಡ್ ಬಂದೆ ನಾನು ಟಿವಿಲಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು? ಮದ್ವೆ ಆಕ್ಟಿಂಗ್ ಚೆನ್ನಾಗಿತ್ತಕ್ಕ, ಹೊಡ್ಸ್ಕೊಂಡಿದ್ ನಿಮ್ಮ ಅಪ್ಪನ ಕೈಲಿ. ಥ್ಯಾಂಕ್ ಯು ಸೊ ಮಚ್. ಸರಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಡಿ. ಅಲ್ಲ ನೀವಿಬ್ರು ಕಾರ್ಡಿನೇಟೇ ಮಾಡ್ತಾ ಇಲ್ಲ, ನೀವಿಬ್ರು ಮಾತಾಡ್ತಾನೆ ಇಲ್ಲ. ಅಲ್ಲಿ ವಿಡಿಯೋ ಮಾಡ್ಕೊಂಡು ನಿಂತ್ಬಿಟ್ರೆ ಅಲ್ಲ ಅಣ್ಣ ಮಾತಾಡ್ಬೇಕು ತಾನೆ ನೀವು. ಅಣ್ಣ ಹಂಗಾಗಿಲ್ಲ ಅಂತ ಬನ್ನಿ ಇನ್ನೊಂದ್ಸರಿ ಯಾಕೆ ಮಾಡೋಣ. ಏನ್ ಜಾಸ್ತಿ ಆಗ್ತಿದ್ಯಾ ಏನು? ಕಾರ್ ಬದುಕೈತೆ ಬ್ರೋ. ಬ್ರೋ ನನ್ನ ಕಾರ್ ಬದುಕೈತೆ ಬ್ರೋ. ಖುಷಿ ಪಡ್ತಾ ಇದ್ದೀನಿ ಬ್ರೋ. ಅಲ್ಲ ಬ್ರೋ, ಎಲ್ಲಂತ ಇರೋ ಎಕ್ಸ್ಪರ್ಟು, ಎಲ್ಲಿಗೂ ಮೇಲೆ ಎಕ್ಸ್ಪರ್ಟು. ನಿನ್ನ ಹತ್ರ ಕಾರೇ ಓಡಿಸಿಲ್ಲ ಬ್ರೋ. ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಕಾರ್ ಹೆಂಗ್ ಓಡಿಸ್ಬೇಕು ಅಂತ ಅದು ಹೇಳ್ಕೊಟ್ಟಿನಿ ನಿಮ್ಗೆ. ಏನು 1 ಕಿಲೋಮೀಟರ್ ಅಂತ ಅಷ್ಟೇ. ಇವಾಗ ಏನಾಯ್ತು? ಏನಾಯ್ತು? ನಾನು ಕುತ್ಕೊಂತೀನಿ ಅಷ್ಟಕ್ಕೆ ಹೆಂಗ್ ಹೇಳ್ತಿರೋದು? ಪ್ಲೀಸ್ ಅಷ್ಟಕ್ಕೆ. ಟೈಮ್ ಟೈಮ್ ಬೇರೆ ಟೈಮ್ ಅಂತಿದ್ರೆ ಪ್ಲೀಸ್ ತಮಗೋಸ್ಕರ ಎಷ್ಟು ಬರಲ್ಲ. ಟೈಮ್ ಐತೆ, ನನ್ನ ಮಾತು ಕೇಳಿ. ಅರ್ಧ ಗಂಟೆ ನಿಂತ್ಕೊಂಡ್ರೆ 1 hour ಮಾಡ್ತಾಳೆ. ತಮ್ಮ ಅಂದ್ರೆ ನೀನು. ಐ ಲವ್ ಯು. ಪ್ಲೀಸ್ ಆಕ್ಚುಲಿ ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇತ್ತು, ಬಟ್ ಎಲ್ಲ ಫ್ಲಾಪ್ ಆಗಿ ರೆಸಾರ್ಟ್ಗೆ ನಾನು ಹೆಂಗ್ ಬಂದಿದ್ದೀನಿ ಗೊತ್ತಾ? ನಿತ್ಯ ಒಂಚೂರು ಸ್ವಲ್ಪ ತೋರ್ಸಮ್ಮ. ನಾನು ಶಾಕೆ ಆಗೋದು ಹಿಂಗ್ ಬರ್ತೀನಿ ರೆಸಾರ್ಟ್ಗೆ ಅಂತ. ಸುಮ್ಮನಿರು. ಪ್ಲೀಸ್ ರೆಸಾರ್ಟ್ಗೆ ನಾನು ಈ ಥರ ಬಂದಿದ್ದೀನಿ. ಆಕ್ಚುಲಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಿತ್ತು, ತಾಯಿ ದರ್ಶನ ಮಾಡಬೇಕಿತ್ತು. ಬಟ್ ಲೇಟಾಗಿ ಮತ್ತೆ ಇಲ್ಲಿ ಟೈಮಿಂಗ್ ಸೆಟ್ ಆಗ್ತೀರಾ ಒಟ್ಟಲ್ಲಿ ಎಲ್ಲ ಶಫಲ್ ಆಗಿ ಇವಾಗ ರೆಸಾರ್ಟಿಗೆ ಬಂದಿದ್ದೀನಿ. ಆ್ಯಂಡ್ ರೆಸಾರ್ಟಿಗೆ ನಾನು ಈ ಥರ ಬಂದಿದ್ದೀನಿ ಗೈಸ್. ಬಟ್ ಐ ಫೀಲ್ ಯೂನಿಕ್, ಚೆನ್ನಾಗಿದ್ದೀನಿ. ಆ್ಯಂಡ್ ನನ್ನ ಕಂಪ್ನಿ ಕೊಡೋಕ್ಕೆ ಐ ಹ್ಯಾವ್ ನಿತ್ಯ. ಹಾಯ್ ಗೈಸ್, ಫುಲ್ ಟ್ರೆಡಿಷ್ನಲ್ ಆಗಿ ಬಂದವಳೆ. ಏನ್ ಗೊತ್ತಾ ಗೈಸ್, ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಪ್ಲಾನು ಮಧ್ಯದಲ್ಲೇ ಚೇಂಜ್ ಆಯಿತು. ದಟ್ಸ್ ವೈ. ಬಟ್ ಬೇಜಾರಿದೆ. ನಾವು ತುಂಬ ಇಷ್ಟಪಟ್ಟು ರೆಡಿ ಆದಾಗ ಹಿಂಗೆ ಫ್ಲಾಪ್ ಆದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬಟ್ ದಟ್ಸ್ ಫೈನ್, ಮತ್ತೆ ಹೋಗೋಣ. ರೆಸಾರ್ಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ. ಹುಡುಗಿರ್ ತರ ಏನಾದ್ರು ಇರ್ಬೇಕಿತ್ತು, ಸೀರೆ ಹಾಕೊಳ್ಳೋ ತರ. ಆಕ್ಚುಲಿ ಹುಡುಗರು ಪಂಚೆ ಹಾಕೊಬೇಕು. ಯಾವ ಹುಡುಗರು ಹಾಕೊಳ್ಳಲ್ಲ. ಇಲ್ಲ, ದೇವಸ್ಥಾನಕ್ಕೆಲ್ಲ ಯಾರು ಪಂಚೆ ಹಾಕೊಂಡ್ ಬರ್ತಾರೆ? ಹಾಕೊಂತಾರೆ. ಯಾಕೆ ಎಷ್ಟು ಜನ ಹಾಕೊಳ್ಳಲ್ಲ? ಐ ಹ್ಯಾಡ್ ಮೈ ಕಾಲೇಜ್ ಫ್ರೆಂಡ್ಸ್ ಹೂ ಯೂಸ್ ಟು ಲವ್ ಟು ವೇರ್ ಪಂಚೆ ಅಂತೆಲ್ಲ ಚೆನ್ನಾಗಿರುತ್ತೆ ಗೈಸ್. ರಾತ್ರಿ ಆಗಿದೆ ಆ್ಯಂಡ್ ಎಲ್ಲ ಗಂಡೈಕ್ಳು ಹೋಗಿ ಬಿದ್ಕೊಂಡವೆ. ನಮ್ಮಿಬ್ರಿಗೆ ನಿದ್ದೆ ಬಂದಿಲ್ಲ. ಸೊ ಶೂಟ್ ಎಲ್ಲ ಮುಗಿಸ್ಕೊಂಡ್ಬಂದು ಇವಾಗ ಒಂದು ರೀಲ್ ಶೂಟ್ ಮಾಡ್ತಾ ಇದ್ದೀವಿ ಬೇಸಿಕಲಿ. ನಂಗೆ ಡ್ಯಾನ್ಸ್ ಬರ್ತಿಲ್ಲ, ಸಂಧ್ಯಾ ಬಿಡ್ತಿಲ್ಲ. ನೀನ್ ಅದೇ ಬರ ಅನ್ಭವಿಸ್ಬೇಕು ನೀನು. ಆ್ಯಂಡ್ ಇವತ್ತು ನನಗೆ ಒಂದು ಅರ್ಥ ಆಗಿದೆ. ಏನಂತ ಗೊತ್ತಾ ಗೈಸ್, ನೋಡಿ ಇಲ್ಲಿ ಕಪ್ಪೆ ಹಿಂಗ್ ಸ್ವಿಮ್ ಮಾಡ್ತಿರೋದು. ಅಯ್ಯೋ ಆಡ್ತಾನೆ ಇಲ್ಲ ಇವಾಗ, ಸತ್ತಿರ ಏನೋ ತರ ಬಿದ್ದೈತೆ. ಏನ್ ಆಕ್ಟಿಂಗ್ ಮಾಡ್ತೀಯ ಕಣಣ್ಣ. ಗುಡ್ ಬಾಯ್. ನಾನು ಈಜಾಡಿಸ್ತೀನಿ ನೋಡು. ಈಜು ಕಪ್ಪೆ ಈಜು, ಈಜು ಕಪ್ಪೆ ಈಜು. ಹಾ ನೋಡು, ಓಡು ಓಡು. ಸ್ವಿಮ್ಮಿಂಗ್ ಮಾಡೋದು ಕಲ್ತಿದ್ದು ಮನುಷ್ಯರು ಯಾರಿಂದ ಅನ್ಕೊಂಡಿದೀರಾ? ಕಪ್ಪೆಯಿಂದ. ನೋಡಿ ಗೈಸ್, ಎಷ್ಟು ಸಕ್ಕದಾಗ ಸ್ವಿಮ್ ಮಾಡ್ತೈತೆ. ನಾನು ಫಸ್ಟ್ ಟೈಮ್ ಕಪ್ಪೆ ಸ್ವಿಮ್ ಮಾಡ್ತಿರೋದು ನೋಡಿ. ಸೇಮ್ ಗೈಸ್, ನಮ್ ಸಂಧ್ಯಾನು ಹಿಂಗೆ ಸ್ವಿಮ್ ಮಾಡಿದ್ಲು ಈಗ ತಾನೆ, ಸಂಜೆ ತಾನೆ ಅಲ್ಲ, ಸೇಮ್ ಟು ಸೇಮ್ ಇದ್ರ ತರಾನೇ ಇದ್ರು ಗೈಸ್. ಬಟ್ ನಾನು ಒಂದೇನೋ ಕಂಡು ಹಿಡ್ದಿದ್ದೀನಿ. ನನಗೆ ಆಸ್ಕಾರ ಅವಾರ್ಡ್ ಕೊಡ್ಸಲ್ವಾ ಯಾರು? ಸ್ವಿಮ್ಮಿಂಗ್ ಹೆಂಗ್ ಕಲ್ತಿದ್ದು ಮನುಷ್ಯರು ಅನ್ನೋದನ್ನ ನಾನು ಕಂಡು ಹಿಡ್ದಿದ್ದೀನಿ.
ಕಪ್ಪೆಯಿಂದ ಸ್ವಿಮ್ಮಿಂಗ್ ಮಾಡೋದನ್ನ ಕಲ್ತಿದ್ದು ಮನುಷ್ಯರು ಗೊತ್ತಾ? ಹೌದಾ? ಯಾ, ದಿಸ್ ಇಸ್ ನಾಟ್ ಫೇಕ್ ಬಟ್ ರಿಯಲ್. ಏನಂತೀರ ಗೈಸ್? ನಂಗೀಗ ಅಣ್ಣ ನನ್ನ ಕೈಲಿ ಐತಲ್ಲ ಅದು ಹಾಕಿ ಐತಲ್ಲ ನನ್ಗೆ ಡ್ಯಾನ್ಸುಗಿ ಅದು ಬೇರೆ ಎಕ್ಸ್ಪ್ರೆಷನ್ ಕೊಡ್ಬೇಕಂತಾಳೆ. ಹೆಂಗೆ ಗೈಸ್? ಅದು ರೊಮ್ಯಾಂಟಿಕ್ ಸಾಂಗ್, ತೆಲುಗು ರೊಮ್ಯಾಂಟಿಕ್ ಸಾಂಗ್ ಮಾಡ್ತಾ ಇದೀವಿ ಆಯ್ತಾ. ಕಣ್ಣಲ್ಲಿ ಕಣ್ಣು ಇಟ್ಟು ನೋಡ್ಬೇಕಂತೆ. ತುಂಬಾ ನಿದ್ದೆ ಇದೆ ಆಯ್ತಾ, ನಿದ್ದೆ ತೇಲಾಡ್ತಿದೆ. ಅದ್ರಲ್ಲಿ ರೊಮ್ಯಾಂಟಿಕ್ ಲುಕ್ ಎಲ್ಲಿಂದ ಬರುತ್ತೋ ನನಗೆ ಗೊತ್ತಿಲ್ಲ, ಬಟ್ ಶೂಟ್ ಆದ್ಮೇಲೆ ದಟ್ ಇಸ್ ದಿ ಡೆಡಿಕೇಶನ್. ಹೆಂಗ್ ಗೊತ್ತಾ ಗೈಸ್? ರೊಮ್ಯಾಂಟಿಕ್ ಟಿವಿ ಬರ್ತಾರಲ್ಲ ಹಂಗ್ ಬರ್ತಾಳೆ. ನಂಗೆ ಎಲ್ಲಿಂದ ಬರ್ಬೇಕು ರೊಮ್ಯಾಂಟಿಕ್? ಇಲ್ಕೆ ನೋಡು ಹೆಂಗೆ, ಇದೊಂದೇ ಒಂದ್ ಸ್ಟೆಪ್ ನಿಮ್ಗೋಸ್ಕರ. ಹಿಂಗ್ ತಿರ್ಗದ್ಲ 1 2 3 ಗೋ. ಕಣ್ಣಲ್ಲಿ ಕಣ್ಣಿಟ್ ನೋಡ್ಬೇಕಂತ ನಾನೆಲ್ಲಿ ರೊಮ್ಯಾಂಟಿಕ್ ಆಗಿ ನೋಡ್ತಾ ಇದೀನಿ. ನಿನ್ ಗೈಸ್ ಸೀರಿಯಸ್ಲಿ ನಾನ್ ರೊಮ್ಯಾಂಟಿಕ್ ಅಲ್ಲ. ನೋ ಕಮೆಂಟ್ಸ್, ನೋ ಕಮೆಂಟ್ಸ್ ಮಾ, ನೋ ಕಮೆಂಟ್ಸ್ ಪ್ಲೀಸ್. ಗೈಸ್ 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 ನಾನೇನ್ ನಿಜವಾಗ್ಲೂ ಬರ್ಸ್ತು ಅಂತ ಹೇಳ್ತಾ ಇದೀನಿ. ಫೇಕ್ ಹಿಂಗ್ ತಿರುಗ್ತೀನಿ. ಫೇಕ್ ಆಗು ಹೆಂಗೆ ನೋಡೋದು? ಹಿಂಗೆ ಒಂಥರ ಇವಾಗ ನೋಡ್ತಾ ಇದ್ದೀನಿ. ಕಷ್ಟ ಐತೆ ನಂಗೆ. ಇವಳು ಆಕ್ಟಿಂಗ್ ಮಾಡು ಅಂದ್ರೆ ಅವಳು ನಾನೆಲ್ಲೋ ರಿಯಲ್ ಲೈಫ್ ಅಲ್ಲಿ ರೊಮ್ಯಾಂಟಿಕ್ ಆಗಿ ಎಂತ ಆಕ್ಟಿಂಗ್ ಬೇಕು? ಒಳ್ಳೇದ್ ಬೇಕಾ? ಎಂತ ಆಕ್ಟಿಂಗ್ ಬೇಕು ಅಂತ ಮಾಡೋದು. ಈ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಮತ್ತೆ ಇನ್ನು ಏನೋ ಹಿಂಗೆಲ್ಲ ಹೇಳ್ಕೊಡ್ತಾವಳೆ, ಅದೆಲ್ಲ ಏನ್ ಮಾಡೋದು? ಹೆಂಗ್ ಮಾಡೋದು? ಗೈಸ್ ನನ್ಗೆ ಅರ್ಥ ಆಗ್ತಿಲ್ಲ. ನಾನು ನನ್ ಕೆರೆನೂ ಬಾವಿನೂ ನೋಡ್ಕೊಂತೀನಿ. ಇಲ್ಲ, ಸ್ವಿಮ್ಮಿಂಗ್ ಪೂಲ್ ಇದೆ, ಹಿಂದೆನೆ ಸ್ವಿಮ್ಮಿಂಗ್ ಪೂಲ್ ಇದೆ, ಹೋಗಿ ಬೀಳಿ ಅಂತ ಯಾರಾದ್ರೂ ಕಮೆಂಟ್ ಮಾಡ್ಬಿಟ್ರು. ಮಾಡಂಗಿಲ್ಲ. ಸ್ವಿಮ್ಮಿಂಗ್ ಪೂಲ್ ಬಿದ್ರೆ ಸಾಯಲ್ವಲ್ಲ ಸಂಧ್ಯಾ? ಗೈಸ್ ಐ ನೋ ಸ್ವಿಮ್ಮಿಂಗ್ ನೌ, ನಾಟ್ ಎಕ್ಸಾಕ್ಟ್ಲಿ ಬಟ್ ಲೈಕ್ ಕಪ್ಪೆ ತರ. ನೀನ್ ಏನ್ ಹೇಳು ಗೊತ್ತಾ? ಈಗ ನಿಂಗೆ ಅದು ಬರಲ್ಲ ಅನು. ನನ್ ಮನೆ ಬರೀ ನಾನೇ ತಗೋತಾ ಇದ್ದೀನಿ. ಅಲ್ಲ, ಕಳ್ಕೊತಾ ಇದೀನಿ ಲಿಟ್ರಲಿ ಗೈಸ್. ನಂಗೆ ನೀರು ಅಂದ್ರೆ ಸ್ವಲ್ಪ ಭಯ ಆಯ್ತಾ, ಮತ್ತೆ ಆಗಲ್ಲ ನಂಗೆ ಭಯ. ಇವಳ ಪೇನೆ ಚೆನ್ನಾಗಿ ಈಜಾಡ್ತೀನಿ ಗೈಸ್. ನಾನು ಹಿಂಗ್ ಬೀಳ್ತೀನಿ. ನಿಮ್ಗೆಲ್ಲ ಸ್ವಿಮ್ಮಿಂಗ್ ಬರಲ್ಲ ಅಂದ್ರೆ ನಾನು ಸ್ವಿಮ್ಮಿಂಗ್ ಹೇಳ್ಕೊಡ್ತೀನಿ ಗೊತ್ತಾ. ನನ್ ಗುರು ನನ್ಗೆ ಜಸ್ಟ್ 2 minutes ಅಲ್ಲ, ಒಂದ್ 5 minutes ಅನ್ಕೊಳ್ಳಿ, ಅಷ್ಟರಲ್ಲೇ ಕಲ್ತ್ಬಿಟ್ಟೆ ಗೊತ್ತಾ. ಯಾ, ಗುರು ಶುಡ್ ಬಿ ಪರ್ಫೆಕ್ಟ್. ಗೊತ್ತಾ ಗೈಸ್? ಬಿದ್ದಿದ್ದು ಆದ್ರೂ ಕಲ್ತಿದ್ದೀನಿ ತಾನೆ. ಕಲ್ತ್ಲು ಗೈಸ್, ನಂಗೆ ಕೈಲ ಒಂದ್ ಸ್ವಲ್ಪ ಆದ್ರೂ ಕಲ್ತಿದ್ದೀನಿ ತಾನೆ. ಹಾ, ಕಲ್ತ್ಲು ಗೈಸ್, ಸ್ವಲ್ಪ ಕಲ್ತಿದ್ದೀನಿ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಇನ್ನೇನು ಬಿಟ್ರೆ ಸಮುದ್ರಕ್ಕೆ ಆಡ್ಬಿಡ್ತಾಳೆ. ಆರ್ಬಿಡ್ತಾಳೆ ಗೈಸ್, ಬಿಡೋದೇ ಬಿಡ್ತಾಳೆ. ಸಮುದ್ರಕ್ಕೆಲ್ಲ ಬಿದ್ದು ಬರ್ತೀನಿ ಅಲ್ಲ, ಇಲ್ಲಿ ಬಿದ್ದು ಅಲ್ಲೆದಳ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ. ಇಲ್ಲಿ ಬಿದ್ದು ಅಲ್ಲೆದಳ್ತೀನಿ ಅಂದ್ರೆ ಶಾರ್ಟ್ ಡಿಸ್ಟೆನ್ಸ್ ಇರ್ಬೇಕು. ಎಂತ ಬ್ರೇವ್ ಗರ್ಲು ಗೊತ್ತಾ ಗೈಸ್? ನನ್ ಡೆಡ್ ಆಪೋಸಿಟ್. ನಾನು ಅದೇನೋ ರಾಕೆಟ್ ಡಿಟೆಕ್ಟರ್ ಅಂತೂ ಜೀವನದಲ್ಲಿ ಆಡಿಲ್ಲ. ಆಡ್ತಾಳೆ, ಅದೇನೋ ಆಡ್ತಾಳೆ. ನಾನು ಏನೇನು ಆಡಲ್ವೋ ಅದೆಲ್ಲ ಆಡ್ತಾಳೆ, ನಾನು ಏನೇನ್ ಮಾಡಲ್ವೋ ಅದೆಲ್ಲ ಮಾಡ್ತಾಳೆ ಅಷ್ಟೇ ಅಲ್ಲ ಸಂಧ್ಯಾ? ಗರ್ಲ್ಸ್ ಬಿ ಎವ್ರಿಥಿಂಗ್, ಡೂ ವಾಟ್ ಎವರ್ ಯು ವಾಂಟ್, ಯು ಹ್ಯಾವ್ ಒನ್ಲಿ ಸಿಂಗಲ್ ಲೈಫ್. ಓಹ್ ಅಷ್ಟೇ, ಏನೇನಿಲ್ಲ. ನಾನು ಸಂಧ್ಯಾ ಅಲ್ಲ, ನಿತ್ಯಶ್ರೀ. ನಾನು ಪುಕ್ಲಿ. ನಾನು ಏಯ್ ಕಟ್ ಮಾಡೆ. ಉಜ್ಜಾರ್ದ ವಾಡ್ದೆ ಸಾಯಿಸ್ತೀನಿ ನಿನ್ ಡೈಲಾಗ್ ನಿಂಗೆ. ಗೈಸ್ ಇಲ್ಲಿ ನೋಡಿ, ಇದು ಸಂಧ್ಯಾ ಅವರ ತಂಗಿ. ಅಲ್ಲ, ಇದು ಸಂಧ್ಯಾ ಅವರ ಅಕ್ಕ, ಇದು ಸಂಧ್ಯಾ ತಂಗಿ. ತೂ ಸಂಧ್ಯಾ तू क्या बताना चाहती हो बोल क्या? ಅದು ಸಂಧ್ಯಾ ಅವರ ಅಕ್ಕ, ಇವಳು ತಂಗಿ. ಅದಕ್ಕೆ ಲೇ ಬಾರೇಲಿ ಅದೇನೋ ಶೂಟ್ ಮಾಡೋಣ. ಎಷ್ಟು ಟೈಮ್ ಬಂದು 11:30 ಆಗೈತೆ. 11:30 ನಮ್ಮ ಈ ಅವತಾರಗಳು. ಬಟ್ ನನ್ಗೆ ಇಲ್ಲೇನ್ ಗೊತ್ತಾ ಇಷ್ಟ ಆಗಿದ್ದು? ವೈಬ್ ನೋಡಿ ಗೈಸ್, ಲೈಟಿಂಗ್ ನೋಡಿ ಸುತ್ತ ಎಷ್ಟು ಸಖತ್ತಾಗಿದೆ. ಆಸಮ್. ಸಂಧ್ಯಾ ತೋರ್ಸಲ್ಲ, ಚಾನ್ಸ್ ಇಲ್ಲ, ಅವಳು ತೋರ್ಸಲ್ಲ. ಇವೆಲ್ಲ ನಾನು ತೋರಿಸ್ತೀನಿ ಬನ್ನಿ. ಅಟ್ಮಾಸ್ಫಿಯರ್ಗೆ ಏನಿರ್ಬೇಕಿತ್ತು ಅಂದ್ರೆ ಆ ಮೆಲೋಡಿ ಮ್ಯೂಸಿಕ್ ಇರ್ಬೇಕಿತ್ತು. ಎಲ್ಲ ಮಲ್ಕೊಂಡಿದ್ದಾರೆ ಗೈಸ್, ನಾವು ಮಾತ್ರ ಇಲ್ಲಿ. ಲೇ ಕ್ಯಾಮ್ರಾ ಆನ್ ಆಗೈತ್ಲೇ ನಂದು ಗೈಸ್. ಸುಮ್ನೆ ಹುಚ್ಚ ಬಂದಂಗೆ 6 ನಿಮಿಷ ಓಡೈತ್ ನೋಡ್ರಿ. ಅಯ್ಯೋ ಕರ್ಮ ದೇವ್ರೆ. ಚಪ್ಪಾಳೆ ಆಫ್ ಮಾಡೋದು ತೋರಿದ ನಿಮ್ ಸ್ಟೋರೇಜ್ ಚಪ್ಪಾಳೆ. ಸ್ಟೋರೇಜ್ ಗಯ ನಿತ್ಯದು.
6 ನಿಮಿಷ ಬ್ಲಾಗರ್ಸ್ ಏನಕ್ಕೆ ಎದರ್ತೀನೋ ಅಲ್ವಾ, ಸ್ಟೋರೇಜ್ಗೋಸ್ಕರ ಸಿಕ್ಕಾಪಟ್ಟೆ ಎದರ್ತಾ ಇದೀನಿ ಗೈಸ್. ಆಗಿತ್ತು ಟಣ್ಣ ನಿತ್ಯ ಕಾನ್ವರ್ಸೇಷನ್, ಮತ್ತೆ ಆರಾಮಾಗಿ ಹೋಗಿ ಪಾಚಿ ಮಾಡಿದ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲಾಸ್ಟ್ ಬಟ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ. ಮತ್ತೆ ನಾನ್ ನಿಮ್ಗೆ ಯಾವಾಗ್ಲೂ ಹೇಳ್ತಿರೋ ತರ ಈ ನಿಮ್ಮ ಪ್ರೀತಿಯ ಲೇಡಿ ಬೋನ್ ಮಕ್ಕಳಿಗೋಸ್ಕರ ಕಾಯ್ತಿರಿ ಅಂತ ಕೇಳ್ತಾ ಮತ್ತೆ ಸಿಗುವ. ಬಾಯ್. ಅಂಡ್ ನೆಕ್ಸ್ಟ್ ವ್ಲಾಗ್ಗೋಸ್ಕರ ಕಾಯ್ತಿದ್ದೀರಾ ಅಲ್ವಾ? ನಾಳೆ ಬರ್ತೀನಿ. ಬಾಯ್.